ರಥಗಳನ್ನು ನಿರ್ಮಿಸುವುದೆಂದರೆ ಅದು ಸುಲಭದ ಮಾತಲ್ಲ. ಅಪಾರ ಜ್ಞಾನ, ಅಗಾಧ ಅನುಭವ ಮತ್ತು ಕೌಶಲ್ಯಗಳ ಮಿಶ್ರಣವೇ ಈ ಅದ್ಭುತ ರಥಗಳು. ರಥಗಳನ್ನು ಶಾಸ್ತ್ರೋಕ್ತವಾಗಿ ನಿರ್ಮಿಸಿದ ರಥಶಿಲ್ಪಿ ನಮ್ಮ ಉಡುಪಿ ಜಿಲ್ಲೆಯವರೇ. ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳ ರಥಗಳ ನಿರ್ಮಾಣದ ಹಿಂದಿನ ಅದ್ಭುತ ಶಕ್ತಿಯೇ ಈ ವ್ಯಕ್ತಿ. ರಥಶಿಲ್ಪಿ ಶ್ರೀ ರಾಜಗೋಪಾಲಾಚಾರ್ಯ ಅವರ ಮಾತಿಗೆ ಕಿವಿಯಾಗೋಣ. ನಾನು ಕೋಟೇಶ್ವರದ ಹೆಸರಾಂತ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರ ಮಗ ರಾಜಗೋಪಾಲ್ ಅಂತ. ನನ್ನ ತಂದೆಯವರು ಈ ರಥ ಕೆಲಸವನ್ನು ಕೊಟ್ಲಿಂಗೇಶ್ವರ ದೇವಸ್ಥಾನದ ಪುಷ್ಪರಥದೊಂದಿಗೆ ಪ್ರಾರಂಭ ಮಾಡಿದರು. ನನ್ನ ತಂದೆ 82ನೇ ಇಸ್ವಿಯಲ್ಲಿ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ರಥಶಿಲ್ಪಿಗಳಾಗಿದ್ದರು. ಹಾಗೆ 91ರಲ್ಲಿ ರಾಷ್ಟ್ರ ಪ್ರಶಸ್ತಿ, ಆಮೇಲೆ ಶಿಲ್ಪಗುರು ಪ್ರಶಸ್ತಿ, ರಾಷ್ಟ್ರೀಯ ಶಿಲ್ಪಗುರು, ಆಮೇಲೆ ಜಕಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ರಥಶಿಲ್ಪಿಗಳು. ನಾನು ನನ್ನ ವಿದ್ಯಾಭ್ಯಾಸದ ನಂತರ ಈ ರಥಶಿಲ್ಪ ಇದರಲ್ಲೇ ತೊಡಗಿಸ್ಕೊಂಡೆ. ನನ್ನ ತಂದೆಯವರು ಕೆಲಸ ಮಾಡುವುದನ್ನು ನಾನು ತುಂಬ ಹತ್ತಿರದಿಂದ ಗಮನಿಸ್ತಾ, ನನ್ನ ತಂದೆ ಮತ್ತು ನನ್ನ ಚಿಕ್ಕಪ್ಪ ಶಂಕರಾಚಾರ್ಯರು ಈ ಕೆಲಸ ಇಬ್ಬರು ಅಣ್ಣ ತಮ್ಮ ಒಟ್ಟಾಗಿ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಅದರಲ್ಲೇ ತೊಡಗಿಸ್ಕೊಂಡೆ. ಈಗ ನನ್ನೊಂದಿಗೆ ನನ್ನ ತಮ್ಮ, ಚಿಕ್ಕಪ್ಪನ ಮಕ್ಕಳು ಅಮೃತೇಶ್ವರ, ಸತ್ಯನಾರಾಯಣ ಈ ಕೆಲಸದಲ್ಲಿ, ಹಾಗೆ ನಾವು ಫ್ಯಾಮಿಲಿ ಈ ಕೆಲಸದಲ್ಲಿ ತೊಡಗಿಸ್ಕೊಂಡು ಬಂದಿದ್ದೇವೆ. ಹಾಗೆ ಮುಂದಿನ ಇದರಲ್ಲಿ ನನ್ನ ಮಗಳನ್ನು ಕೂಡ ಟೆಂಪಲ್ ಆರ್ಕಿಟೆಕ್ಟ್ ಅಂತ, ಅದರಲ್ಲಿ ಆರ್ಕಿಟೆಕ್ಟ್ ಬಗ್ಗೆ ಅವಳು ಸ್ಟಡಿ ಮಾಡ್ತಾ ಇದ್ದಾಳೆ. ಈಗಾಗಲೇ ಆರ್ಕಿಟೆಕ್ಟ್ ಮುಗ್ದಿದೆ. ಹಾಗೆ ಈ ಒಂದು ನಮ್ಮ ಸನಾತನ ಧರ್ಮ ಉಳಿಯುವಂಥ ಈ ದೇವಸ್ಥಾನದ ಪರಿಕಲ್ಪನೆ, ದೇವಸ್ಥಾನ ಮತ್ತು ರಥಕ್ಕೆ ಏನು ಸಂಬಂಧ ಅಂದರೆ, ದೇವಸ್ಥಾನ ಸ್ಥಿರವಾಗಿರ್ತದೆ, ರಥ ಚಲಿಸುವಂಥದ್ದು ಅಂತ ಅರ್ಥ. ವರ್ಷಾವಧಿ ಭಕ್ತರು ದೇವಸ್ಥಾನದ ಒಳಗೆ ಬಂದು ದೇವರಿಗೆ ಕೈ ಮುಗಿದ್ರೆ, ವರ್ಷದಲ್ಲೊಂದಿನ ರಥಾರೂಢನಾಗಿ ಭಕ್ತರಲ್ಲಿಗೆ ಬಂದು ದೇವರು ಹರಿಸುವಂಥದ್ದು ಅಂತ ಅದಕ್ಕೆ ಭಾವನೆ ಇದೆ. ದೇವಸ್ಥಾನಕ್ಕೆ ಯಾವ ರೀತಿಯಲ್ಲಿ ಆಯಾ ಅಳತೆ ಹಾಕಿ ದೇವಸ್ಥಾನವನ್ನು ಗೋಪುರಾದಿಗಳನ್ನು ನಿರ್ಮಾಣ ಮಾಡ್ತೇವೆ, ಅದೇ ರೀತಿಯಲ್ಲಿ ಈ ರಥಕ್ಕೂ ಕೂಡ ಆಯಗಳನ್ನು ಅಳವಡಿಸಿ ಮರದ ತಲೆ ಬುಡ ನೋಡಿಕೊಂಡು ಶಾಸ್ತ್ರೋಕ್ತವಾಗಿ ರಥವನ್ನು ನಿರ್ಮಿಸುವಂಥದ್ದು. ಎಷ್ಟೋ ಜನ ಶಿಲ್ಪಿಗಳಲ್ಲಿ ಶಾಸ್ತ್ರೋಕ್ತವಾಗಿ ನಿರ್ಮಿಸುವಂಥ ಶಿಲ್ಪಿಗಳಲ್ಲಿ ನಾವು ಒಬ್ಬರಾಗಿದ್ದೇವೆ. ಹಾಗೆ ಈ ರಥಗಳನ್ನು ಬಹಳ ನನ್ನ ತಂದೆಯವರು ಅವರ 1969ರಲ್ಲಿ ಕೊಟ್ಲಿಂಗೇಶ್ವರ ದೇವಸ್ಥಾನ ಅಂದರೆ 70ರಲ್ಲಿ ಬಿಟ್ಕೊಡ್ತಾರೆ. ಆ ರಥ ನಿರ್ಮಾಣ ಆಗುವುದರೊಂದಿಗೆ ಪ್ರಾರಂಭವಾದಂಥ ರಥ ಶಿಲ್ಪ ಇವತ್ತಿಗೆ 195 ರಥಗಳನ್ನು ಬಿಟ್ಕೊಟ್ಟಿದ್ದೇವೆ, ತಂದೆ ಮತ್ತು ನಾನು ಸೇರಿ. ತಂದೆಯವರು ಸುಮಾರು 69 ರಥ ಅಂದರೆ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನದ ಬ್ರಹ್ಮರಥವನ್ನು 2012ನೇ ಇಸ್ವಿಯಲ್ಲಿ ಬಿಟ್ಕೊಡ್ತೇವೆ. ಅಲ್ಲಿ ನಂತರದ ದಿನದಲ್ಲಿ ಈ ರಥಶಿಲ್ಪವನ್ನು ನಾನು ಮುಂದುವರ್ಸ್ಕೊಂಡು ಬರ್ತೇನೆ, ತಂದೆ ಜೊತೆಗೆ ಪಳಗಿ ಹಾಗೆ ಮುಂದುವರ್ಸ್ಕೊಂಡು ಬಂದೆ. ಆನಂತರ ನನಗೆ ಅಯೋಧ್ಯ ರಥ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಒದಗಿ ಬಂತು. ಅದಕ್ಕಾಗಿ ಕುಂಬಾಶಿಯಲ್ಲಿ ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಕೇಂದ್ರ ಅನ್ನುವಂಥ ಈ ಕಾರ್ಯಾಗಾರವನ್ನು ನಿರ್ಮಿಸಿ, ಹಾಗೆ ಈಗ ಏನಾಗಿದೆ, ಎಲ್ಲರೂ ಫಾಸ್ಟ್ ಬೇಗ ಬೇಕು ನಮಗೆ ರಥ ಅನ್ನುವಂಥ ಒಂದು ಬೇಡಿಕೆ ಇರೋದ್ರಿಂದ ನಾವು ಈ CNCಗಳು ಎಲ್ಲ ಮೆಷನ್ ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಉಪಯೋಗಿಸ್ಕೊಂಡು ಈ ರಥವನ್ನು, ಆದರೆ ನಾನು ಅದನ್ನೇ ಸಂಪೂರ್ಣವಾಗಿ ಅವಲಂಬಿಸಿಲ್ಲ. ಅದರಲ್ಲಿ ಮಾಡಿದಂಥ ಮೂರ್ತಿಗಳನ್ನು ಕೈನಲ್ಲಿ ಫಿನಿಶಿಂಗ್ ಮಾಡಿ, ಈ ಕೆತ್ತನೆಗಳನ್ನೆಲ್ಲ ಫಿನಿಶಿಂಗ್ ಮಾಡಿ ನಾವು ರಥಕ್ಕೆ ಅಳವಡಿಸ್ತಾ ಬಂದಿದ್ದೇವೆ. ಬಹಳ ಉತ್ತಮವಾದ ಬೇಡಿಕೆ ಇದೆ. ಹಾಗೂ ಈಗ ಬರ್ತಾ ಕೆಲಸ ಕೂಡ ಉತ್ತಮವಾಗಿ ಬರ್ತಾ ಇದೆ ಅನ್ನೋದು ಎಲ್ಲ ತೀರಾ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು. ಉಜಿರೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಬ್ರಹ್ಮರಥಂತೂ ಬಹಳ ವಿಜೃಂಭಣೆಯಿಂದ ಜಾತ್ರೆ ಬ್ರಹ್ಮ ಕಲಶೋತ್ಸವ ಜರುಗಿದೆ. ಹಾಗೆ ಈಗ ಬಹಳ ದೂರ ತಾಡಪತ್ರೆ ಅಂತ, ಆಂಧ್ರದ ದೂರದ ತಾಡಪತ್ರೆಗೆ ಕೂಡ ರಥ ಮಾಡ್ತಾ ಇದ್ದೇನೆ. ಮಹಾರಾಷ್ಟ್ರಕ್ಕೆ ಮಾಡಿದ್ದೇನೆ, ದೈಸರ್ ಕಾಶಿ ಮಠಕ್ಕೆ ಮಾಡಿದ್ದೇವೆ, ಆಮೇಲೆ ಕೇರಳ ಮಾಡಿದ್ದೇವೆ, ತಮಿಳುನಾಡು ಮಾಡಿದ್ದೇವೆ. ಕುಂಭಕೋಣಂಗೆ ಒಂದು 350 kg ತೂಕದ ಬೆಳ್ಳಿಯ ರಥವನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ ನಂದಿ ಬೆಟ್ಟ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಈಗಾಗಲೇ ಕೊಲ್ಲೂರಿನ ಮಾದರಿಯಲ್ಲಿ ರಥ ಮಾಡಿದ್ದೇವೆ. ಇನ್ನೂ ಒಂದು ಚಿಕ್ಕ ರಥ ರೆಡಿ ಆಗ್ತಾ ಇದೆ. ನಾನು ಸುಬ್ರಹ್ಮಣ್ಯ ಬ್ರಹ್ಮರಥ, ಬ್ಯಾಂಡಿ ರಥ, ಬೆಳ್ಳಿಯ ರಥ ಮಾಡಿದ್ದೇವೆ. ಧರ್ಮಸ್ಥಳದ ಬ್ರಹ್ಮರಥ ಮಾಡಿದ್ದೇವೆ.
ಆಮೇಲೆ ಕೊಲ್ಲೂರು ಮಾಡಿದ್ದೇವೆ, ಮುರುಡೇಶ್ವರ, ಕೋಟಿಲಿಂಗೇಶ್ವರ, ಆನೆಗುಡ್ಡೆ, ಮಂಗಳೂರು ವೆಂಕಟರಮಣ, ಮತ್ತು ಬನವಾಸಿ ಮಧುಕೇಶ್ವರ ದೇವಸ್ಥಾನದ ಬ್ರಹ್ಮರಥ ಅಂತೂ ಬೃಹತ್ ದೊಡ್ಡದು, 72 ಅಡಿ ಎತ್ತರದ ರಥ ಅದು. ಯಾಕಂದರೆ ಅದು ಕರ್ನಾಟಕದಲ್ಲೇ 9.25 ಅಡಿ ಎತ್ತರದ ಚಕ್ರ ಹೊಂದಿದೆ. ಅದು ಬಹಳ ಉತ್ತಮವಾದ ಕೆಲಸ ಆಗಿದೆ ಅಂತ ಆ ರಥ ಮಾಡಿಸಿದವರು ಹೇಳ್ತಾರೆ. ಸುಮಾರು 1608ನೇ ಇಸ್ವಿಯಲ್ಲಿ ಸೋಂದಾ ರಾಮಚಂದ್ರ ನಾಯಕ್ ಅನ್ನುವರು ಆ ರಥ ಹಿಂದೆ ಸೇವೆ ಮಾಡಿದ್ರು. ಸುಮಾರು 400 ವರ್ಷಕ್ಕೂ ಅಧಿಕ ಬಾಳಿಕೆ ಬಂದಂಥ ರಥವನ್ನು ಹೊಸದಾಗಿ ತದ್ರೂಪ ಮಾಡುವಂಥ ಅವಕಾಶ ನನಗೆ ಒದಗಿ ಬಂದಿದೆ. ಅದನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದ್ದು ಸುಮಾರು 400 ವರ್ಷ ಹಳೆಯ ರಥವನ್ನು ಹೊಸದಾಗಿ ಮಾಡಿಕೊಟ್ಟಿದ್ದೇವೆ. ಇದೇ ರೀತಿ ಈಗ ಕೊಲ್ಲೂರಿದ್ದು ಕೂಡ ಹಳೆಯ ರಥದಂತೆ ತದ್ರೂಪವಾಗಿ ಮಾಡಿಕೊಟ್ಟಿದ್ದೇವೆ. ಮುರುಡೇಶ್ವರಕ್ಕೆ ಮಾಡಿದ್ದೇವೆ. ಇದೇ ರೀತಿ ನಮ್ಮ ಕರ್ನಾಟಕದಾದ್ಯಂತ 195 ರಥವನ್ನು ಡೆಲಿವರಿ ಕೊಟ್ಟಿದ್ದೇವೆ. ಹಾಗೆ ಇನ್ನು ಕೆಲವೊಂದು ರಥ ಈಗ ಸದ್ಯದಲ್ಲೇ ಕೊಡ್ಲಿಕ್ಕಿದೆ, ಮಾಡ್ತಾ ಇದ್ದೇವೆ. ದೇವರ ದಯದಿಂದ ಆ ಕೆಲಸಗಳೆಲ್ಲ ಸುಗಮವಾಗಿ ಸಾಗ್ತಾ ಇದೆ. ಈ ಎಲ್ಲ ಕೆಲಸಗಳಲ್ಲಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ಸಹೋದರ ಗಣಪತಿ ಆಚಾರ್ಯ ಹಾಗೂ ಚಿಕ್ಕಪ್ಪನ ಮಕ್ಕಳು ಅಮೃತೇಶ್ವರ ಹಾಗೂ ಸತ್ಯನಾರಾಯಣ ಹಾಗೂ ನನ್ನ ಶಿಲ್ಪಿಗಳು, ನನ್ನ ಜೊತೆ ಕೆಲಸ ಮಾಡುವಂಥ ಶಿಲ್ಪಿಗಳು ಹಗಲಿರುಳೆನ್ನದೆ ನಾನು ಯಾವಾಗ ಕೊಡಬೇಕಂದ್ರೆ ಅಣ್ಣ ಹೇಳಿದರೆ ಮುಗೀತು, ಅದನ್ನು ನೆರವೇರಿಸಿ ಕೊಟ್ಟಿದ್ದಾರೆ. ಇಲ್ಲಿ ತನಕ ನನಗೆ ನನ್ನ ಈ ಯಶಸ್ಸಿನ ಏನೇ ಇದ್ದರೂ ಕೂಡ ಆ ಒಂದು ಯಶಸ್ಸಿಗೆ ಕಾರಣಕರ್ತರು ನನ್ನ ಜೊತೆ ಕೆಲಸ ಮಾಡುವಂಥ ಶಿಲ್ಪಿಗಳು ಅಂತ ನಾನು ಈ ಮೂಲಕ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಅತ್ಯಂತ ಭಾವಪೂರ್ಣಕವಾಗಿ ಅವರಿಗೆಲ್ಲ ಕೃತಜ್ಞತೆ ಹೇಳ್ತಾ ಇದ್ದಾರೆ.